ಬೆಣ್ಣೆ ಹಾಗೂ ತುಪ್ಪದ ಬೆಲೆ ಏರಿಕೆ ಆಗಿರೋದ್ರ ಬಗ್ಗೆ ಈಗಷ್ಟೇ ನೀವು ಡೀಟೇಲ್ ಆಗಿ ಮಾಹಿತಿ ತಿಳ್ಕೊಂಡ್ರಿ. ಇದ್ರ ಜೊತೆಗೆ ಅಗತ್ಯವಾಗಿ ಬಳಸುವಂತಹ ಆಹಾರ ಪದಾರ್ಥಗಳ ಬೆಲೆ ಕೂಡ ಹೆಚ್ಚಳ ಆಗಿದೆ. ಯಾವ್ಯಾವ ಆಹಾರ ಪದಾರ್ಥ, ಯಾವ್ಯಾವ ಅಗತ್ಯ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನೋದಕ್ಕೆ ಡೀಟೇಲ್ಸ್ ಇಲ್ಲಿದೆ. ಶುರುವಾಯಿತು ಬೆಲೆ ಏರಿಕೆ ದುನಿಯಾ. ಮಸಾಲೆ ಪದಾರ್ಥ, ದಿನಸಿ ಎಲ್ಲವೂ ದುಬಾರಿ. ಗಗನಕ್ಕೇರಿದ ಬೇಳೆಕಾಳುಗಳ ದರ. ಈಗಾಗಲೇ ತರಕಾರಿ, ಹಣ್ಣು, ಚಿನ್ನ, ಬೆಳ್ಳಿ ಬೆಲೆ ಏರಿಕೆಯಿಂದ ಕಂಗೆಟ್ಟಿರೋ ಜನಸಾಮಾನ್ಯರಿಗೆ ಇದೀಗ ಅಗತ್ಯ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿರೋದು ಮತ್ತೊಂದು ಬರೆ ಎಳೆದಂತಾಗಿದೆ. ಜನರಿಗೆ ಅಗತ್ಯವಾದ ಅಕ್ಕಿ, ಬೇಳೆಕಾಳುಗಳು, ಮಸಾಲೆ, ಕೆಲ ಡ್ರೈ ಫ್ರೂಟ್ಸ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಮಸಾಲೆ ಪದಾರ್ಥಗಳು, ಬೇಳೆಕಾಳುಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಮಸಾಲೆ ಪದಾರ್ಥಗಳಲ್ಲಿ ಅದರಲ್ಲೂ ಏಲಕ್ಕಿ ಕೆಜಿಗೆ 4,000 ತಲುಪಿದೆ. ಹಾಗೆಯೇ ಧನಿಯಾ, ಜೀರಿಗೆ, ಸಾಸಿವೆ ಬೆಲೆಯೂ ಏರಿಕೆಯಾಗಿದೆ. ಡ್ರೈ ಫ್ರೂಟ್ಸ್ಗಳಲ್ಲಿ ಬಾದಾಮಿ ಬೆಲೆ ಹೆಚ್ಚಳವಾಗಿದೆ. ಹೀಗಾಗಿ ವ್ಯಾಪಾರಿಗಳು ಯಾವ ರೀತಿ ವ್ಯಾಪಾರ ಮಾಡೋದು ಅಂತ ಕಂಗಾಲಾಗಿದ್ದಾರೆ. ಈ ರೀತಿ ದಿನಬಳಕೆ ಪದಾರ್ಥಗಳು, ಅಡುಗೆ ಮಸಾಲಾ ಪದಾರ್ಥಗಳು ದಿನೇ ದಿನೇ ಎಕ್ಕಾಚಕ್ಕಿ ಜಾಸ್ತಿ ಆಗ್ತಾ ಇರೋದು ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ ತುಂಬ ಸಮಸ್ಯೆ ಆಗ್ತದೆ ಮೇಡಮ್. ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಕೂಡ ಅಕ್ಕಿ ಸ್ಟೋರಿ ಮಾಡಿದ್ರೆ ಅದನ್ನು ಕೂಡ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಳ್ಳಲಿಲ್ಲ. ಆಗಲೇ 100 ಗಡಿ ದಾಟೋದ್ರಲ್ಲಿ ಈಗ 100 ಗಡಿ ದಾಟುತ್ತೆ ಅದು. ಆದರೂ ಕೂಡ ತಾವು ಇಷ್ಟೆಲ್ಲ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು ಕೂಡ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಒಂದು ದಿನಬಳಕೆ ವಸ್ತುಗಳು ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಮೇಡಮ್. ನೆಕ್ಸ್ಟು ನೋಡಿ, ಹೋಟ್ಲು ರೇಟ್ ಜಾಸ್ತಿ ಆಗುತ್ತೆ. ಹೋಟ್ಲು ಜಾಸ್ತಿ ರೇಟ್ ಆದರೆ ತಿರ್ಗಾ ಅದೊಂದು ಮಧ್ಯಮ ವರ್ಗದವ್ರು ಬೀಳುತ್ತೆ. ಗ್ರಾಹಕರಿಗೆ ಪಾಪ ಏನು ಇವಾಗ 4,300 ರೂಪಾಯಿ ಏಲಕ್ಕಿ ಆದರೆ ಮದುವೆ ಮಾಡೋರು ಹೆಂಗೆ ಮಾಡಬೇಕು? ಕೆಜಿಗೆ ಮದುವೆ ಮಾಡೋರು ಹೆಂಗೆ ಮಾಡಬೇಕು? ಏಲಕ್ಕಿ ಹೆಂಗೆ ಹಾಕಬೇಕು? ಮಸಾಲಾಗೆ ಎಲ್ಲಿ ತಂದು ಹಾಕ್ತಾರೆ? ಹೆಂಗೆ ಮೇಡಮ್ ಇದು ಮಾಡೋದು? ಇದರ ಜೊತೆಗೆ ಬೇಳೆಗಳಲ್ಲಿ ಉದ್ದಿನ ಬೇಳೆ, ತೊಗರಿ ಬೇಳೆ, ಬೆಲ್ಲ, ಸಕ್ಕರೆ, ಕಡಲೆ ಬೀಜ, ಕಡಲೆಕಾಳು, ಹುಣಸೆ ಹಣ್ಣು, ಎಲ್ಲಾ ರೀತಿಯ ಮೆಣಸಿನಕಾಯಿಗಳ ಬೆಲೆ ಏರಿಕೆಯಾಗಿದೆ. ಮಳೆಯ ಕೊರತೆ, ಬೆಲೆ ಇಳುವರಿಯಲ್ಲಿ ಇಳಿಕೆಯಾಗಿದ್ರಿಂದ ಬೆಲೆಗಳು ಏರಿಕೆಯಾಗಿವೆ. ಹಾಗಾದ್ರೆ ವಿವಿಧ ಆಹಾರ ಪದಾರ್ಥಗಳ ಬೆಲೆ ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅನ್ನೋದನ್ನು ನೋಡೋದಾದ್ರೆ, ಏಲಕ್ಕಿ 2,800 ರೂಪಾಯಿ ಇತ್ತು, ಇದೀಗ 4,000 ರೂಪಾಯಿ ಆಗಿದೆ. ಧನಿಯಾ 250 ರೂಪಾಯಿ ಇದ್ದಿದ್ದು 310 ರೂಪಾಯಿ ಆಗಿದೆ. ಸಕ್ಕರೆ 45 ರೂಪಾಯಿ ಇದ್ದಿದ್ದು 51 ರೂಪಾಯಿ ಆಗಿದೆ. ಉದ್ದಿನ ಬೇಳೆ 120 ರೂಪಾಯಿ ಇದ್ದಿದ್ದು 145 ರೂಪಾಯಿ ಆಗಿದೆ. ತೊಗರಿ ಬೇಳೆ 118 ರೂಪಾಯಿ ಇದ್ದಿದ್ದು 130 ರೂಪಾಯಿ ಆಗಿದೆ. ಹುಣಸೆ ಹಣ್ಣು 210 ರೂಪಾಯಿ ಇದ್ದಿದ್ದು 235 ರೂಪಾಯಿ ಆಗಿದೆ. ಬಾದಾಮಿ 926 ರೂಪಾಯಿ ಇದ್ದಿದ್ದು 1,000 ರೂಪಾಯಿ ಆಗಿದೆ. ಜೀರಿಗೆ 260 ರೂಪಾಯಿ ಇದ್ದಿದ್ದು 300 ರೂಪಾಯಿ ಆಗಿದೆ. ಇನ್ನು ದಿನೇ ದಿನೇ ಬೆಲೆ ಬದಲಾಗುತ್ತಿರೋದ್ರಿಂದ ವ್ಯಾಪಾರಿಗಳು ಗ್ರಾಹಕರಿಗೆ ಬೆಲೆ ಏರಿಕೆ ಬಗ್ಗೆ ಹೇಳೋದೇ ಕಷ್ಟವಾಗಿದೆ. ಸಕ್ಕರೆ ಎಲ್ಲ 45 ಹಂಗೆಲ್ಲ ಮಾರ್ತಾ ಇದ್ವಿ ನಾವೇ. ಇವಾಗ ಹತ್ರ 51 ಹಂಗೆಲ್ಲ ಮಾರ್ಬೇಕು ನಾವೇ. 5-6 ರೂಪಾಯಿ ಜಾಸ್ತಿ ಆಗಿದೆ. ಕಡಲೆಕಾಳೆಲ್ಲ 70 ರೂಪಾಯಿ ಮಾರ್ತಾಯಿದ್ವಿ, ಇವಾಗ ಹತ್ರ 80-82 ಮಾರಬೇಕು. ಉದ್ದಿನ ಬೇಳೆ ಎಲ್ಲ 120 ಹಂಗೆಲ್ಲ ಮಾರ್ತಾಯಿದ್ದು, ಇವಾಗ ಅಪ್ರಾಕ್ಸಿಮೇಟ್ 148 ಮೇಲೆ ಮಾರಬೇಕು. ಏಲಕ್ಕಿ ಅಂತೂ 1,000 ರೂಪಾಯಿ ಹತ್ರ 1,000 ರೂಪಾಯಿ ಕೆಜಿಗೆ ಜಾಸ್ತಿ ಆಗಿದೆ. ಮೊದಲೆಲ್ಲ 3,000 ರೂಪಾಯಿ ಇದ್ದಿದ್ದೆಲ್ಲ ಇವಾಗ 4,000 ಮೇಲೆ ಮಾರಬೇಕು. ಕಡಲೆಕಾಳು ಜಾಸ್ತಿ ಆದರೆ ಆಟೋಮೆಟಿಕ್ ಕಡಲೆಬೇಳೆ, ಹುರ್ಗಡ್ಲೆನೂ ಅದೇ ಥರ ಜಾಸ್ತಿ ಆಗುತ್ತೆ. ತೊಗರಿಬೇಳೆನೂ 5-6 ರೂಪಾಯಿ ಜಾಸ್ತಿ ಆಗಿದೆ ಕೆಜಿಗೆ. ಆಮೇಲೆ ಎಣ್ಣೆ ಅಂತೂ ದಿನಕ್ಕೊಂದೇ ನೆಟ್ಟಾಗ್ಬಿಟ್ಟಿದೆ. ನಾವು ಕಸ್ಟಮರ್ ಬಂದು ಕೇಳಿದಾಗ ಏನು ಹೇಳೋಕ್ಕೆ ಆಗ್ತಾಯಿಲ್ಲ, ಉತ್ತರ ಹೇಳೋಕ್ಕೆ ಆಗ್ತಾಯಿಲ್ಲ. ಒಟ್ನಲ್ಲಿ ಇದೇ ತರ ಬೆಲೆ ಏರಿಕೆ ಆದ್ರೆ ಏನ್ ತಿನ್ನೋದು ಹೊಟ್ಟೆಗೆ ಅನ್ನೋ ಪ್ರಶ್ನೆ ಮಧ್ಯಮ ವರ್ಗದವರಿಂದ ಕೇಳಿ ಬರ್ತಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.